ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಬಗ್ಗೆ ಚರ್ಚೆಯಾಗುತ್ತೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಬಗ್ಗೆ ಚರ್ಚೆಯಾಗುತ್ತೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು, ಇದರ ಬಗ್ಗೆ ಚರ್ಚೆ ಮಾಡಬೇಕು ಅಧಿವೇಶನ ಅಂದಿದ್ದಾರೆ. ಹೀಗಾಗಿಯೇ ಬೆಳಗಾವಿ ಅಧಿವೇಶನವನ್ನ ಕರೆಯಲಾಗಿದೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಛಲವಾದಿ ನಾರಾಯಣಸ್ವಾಮಿ ಅವರು ಕೊಟ್ಟಿದ್ದಾರೆ. ಕೇವಲ 9 ದಿನ ಅಧಿವೇಶನ ಇದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಮುಂದುವರೆದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು 8ನೇ ತಾರೀಕಿನಿಂದ ಶುರುವಾಗಿ 19ನೇ ತಾರೀಕಿನವರೆಗೂ ಚಳಿಗಾಲದ ಅಧಿವೇಶನ. ಅದರಲ್ಲಿ 10 ದಿನ ಅಂತ ಹೇಳಿದ್ರೆ ಒಂದು ಸಂಡೇ ಬರುತ್ತೆ, ಅದರ ರಜಾ ಇರುತ್ತೆ. 9 ದಿನ ಕಂಪ್ಲೀಟ್ ಆಗಿ ಅಧಿವೇಶನ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಛಲವಾದಿ ನಾರಾಯಣಸ್ವಾಮಿ ಅವರು ಅದೇ ಹೇಳ್ತಾ ಇರೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದೆ, ಪರಿಹಾರ ಕಂಡುಕೊಳ್ಳುವಲ್ಲಿ ಸರ್ಕಾರ ಇಲ್ಲಿವರೆಗೂ ವಿಫಲ ಆಗಿರೋದು ಒಂದಲ್ಲ ಎರಡಲ್ಲ, ಸುಮಾರು 17 ಬಾರಿ ಅದೇ ಜಾಗದಲ್ಲಿ ಅಧಿವೇಶನ ಆಗಿದೆ. ಬಹಳಷ್ಟು ದೊಡ್ಡ ಮಟ್ಟಿಗೆ ಬೇರೆಯದ್ದೇ ಉದ್ದೇಶ, ಬಹಳ ಬೃಹತ್ ಉದ್ದೇಶವನ್ನ ಇಟ್ಕೊಂಡು ಅಧಿವೇಶನವನ್ನ ಸುವರ್ಣಸೌಧವನ್ನ ಬೆಳಗಾವಿಯಲ್ಲಿ ನಿರ್ಮಾಣ ಮಾಡಿರೋದು. ಆದ್ರೆ ಇಲ್ಲಿವರೆಗೂ ಕೂಡ ಯಾರೊಬ್ಬ ನಾಯಕನು ಕೂಡ ಪರಿಹಾರವನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇಲ್ಲ. ಈಗ ಸಿದ್ದರಾಮಯ್ಯ ಅವರು ಕೂಡ ಅಧಿವೇಶನಕ್ಕೆ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಹೀಗಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರೋದು ಒಂದು ಕಡೆ ಬಗ್ಗೆ ಅಂತ. ಕಳೆದ ಬಾರಿಗಿಂತ ಕಡಿಮೆ ದಿನ ಅಧಿವೇಶನ ಇದು, ನಾವು ಎರಡೂ ಸದನದಲ್ಲೂ ಕೂಡ ಹೋರಾಡ್ತೀವಿ ಅಂತ ಹೇಳಿದ್ದಾರೆ. ರೈತರು, ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಸ್ಕೂಲ್ ಸಮಸ್ಯೆ ಸೇರಿ ಹಲವಾರು ಸಮಸ್ಯೆಗಳಿದೆ. ಹಾಗಾಗಿ ರೈತರ ವಿಚಾರವಾಗಿ ನಿಲುವಳಿಯನ್ನ ಸೂಚಿಸ್ತೀವಿ. ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದಷ್ಟು ಸಮಸ್ಯೆ ಇದೆಯಲ್ಲ, ಅಭಿವೃದ್ಧಿ ಸೇರಿದಂತೆ ಅದರ ಬಗ್ಗೆ ಚರ್ಚೆ ಆಗಲೇಬೇಕು ಅಂತ ಪಟ್ಟಿಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಪ್ರತಿ ಬಾರಿಯೂ ಬೆಳಗಾವಿಯಲ್ಲಿ ಅಧಿವೇಶನ ನಡೆದ್ರೂ ಕೂಡ ಚರ್ಚೆ ಮಾತ್ರ ಆಗತ್ತೆ, ಪರಿಹಾರ ಮರೀಚಿಕೆ ಅನ್ನೋದನ್ನ ಗಮನಿಸಲೇಬೇಕಾಗತ್ತೆ. ಹಾಗಾಗಿ ಸ್ಕೂಲ್ ಸಮಸ್ಯೆ ಆಗಿರಬಹುದು, ಕಳೆದ ಕೆಲವೊಂದಷ್ಟು ದಿನಗಳ ಹಿಂದೆ ಅಂಗನವಾಡಿ ಕಾರ್ಯಕರ್ತೆಯರು ಪಾರ್ಕ್ನಲ್ಲಿ ಕುಳಿತುಕೊಂಡು ಮಾಡಿದಂತಹ ಪ್ರತಿಭಟನೆಗಳು, ಎಲ್ಲದಕ್ಕೂ ಕೂಡ ಪರಿಹಾರ ಬೇಕು. ಜೊತೆಗೆ ಭ್ರಷ್ಟಾಚಾರ ನಿರ್ಮೂಲನೆ ಸರ್ಕಾರದ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರಿಂದ. ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಚರ್ಚೆ ಆಗಲೇಬೇಕು ಅಂತ ಪಟ್ಟಿಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಸದನ ಇದರಲ್ಲೂ ಕೂಡ ನಾವು ಇದನ್ನೇ ಪ್ರಸ್ತಾಪ ಮಾಡಿದ್ದು, ಉತ್ತರ ಕರ್ನಾಟಕದ ಚರ್ಚೆ ಮಾಡಿ. ಏನ್ ಮಾಡಿದ್ರಿ ನೀವು? ಉತ್ತರ ಕರ್ನಾಟಕದ ಚರ್ಚೆ ನಡೀಲೇ ಇಲ್ಲ. ಕೊನೆ 2 ದಿವಸ ಅದೇ ಕೆಲಸ ಮಾಡೋಣ ಅಂತ ಹೇಳಿ ಕೊನೆಯಲ್ಲಿ 2 ದಿವಸ ಮುಂಚೆನೆ ಸೆನೆಟೈ ಮಾಡಿ ಹೊರಟೋದ್ರಲ್ಲ. ಇದು ಸರ್ಕಾರದ ನೀತಿ ಸರಿ ಇದೆಯಾ? ಆದ್ರಿಂದ ಈ ಸಾರಿ ಬಿಡೋದಿಲ್ಲ, ಪ್ರಥಮದಿಂದಲೇ ಪ್ರಾರಂಭ ಮಾಡಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳು ಪ್ರಾರಂಭ ಮಾಡಿ ಅಂತ ನಾನು ಇವತ್ತು